ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಹುಟ್ಟುವಾಗಲೇ ಅತೀಂದ್ರಿಯ ಶಕ್ತಿಯನ್ನು ಪ್ರಕೃತಿದತ್ತವಾಗಿ ಪಡೆದಿರುವ ಇವರ ಒಂದು ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಿಸುವ ಶಕ್ತಿ ಹೊಂದಿರುವ ವಿನಾಶಕ್ಕಾಗಿ ಈ ಜನ್ಮ ಅಲ್ಲ, ಸೃಷ್ಟಿಗಾಗಿ ಎಂದು ತಿಳಿದು ಸಾರ್ಥಕ ಜೀವನ ನಡೆಸುವ ಗುರಿ ಮತ್ತು ಧರ್ಮವನ್ನು ತಪ್ಪದ ಯುದ್ಧದಲ್ಲಿ ಜಯಗಳಿಸುವ ಸಮಸ್ಯೆಯ ಬುಡ ಬೇರುಗಳ ತನಕ ಹೋಗಿ ಅದನ್ನು ನಿವಾರಿಸುವ ಅದ್ಭುತ ಜ್ಞಾನ ಶಕ್ತಿಯನ್ನು ಹೊಂದಿರುವ ಮೂಲಾ ನಕ್ಷತ್ರದವರ ವ್ಯಕ್ತಿತ್ವ ಗುಣಗಳು, ನಕ್ಷತ್ರ ಮಾಹಿತಿ ಹಾಗೂ ಕೆಲವು ಸುಲಭ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮೂಲಾ ನಕ್ಷತ್ರವು 19ನೇ ನಕ್ಷತ್ರವಾಗಿದ್ದು ಈ ನಕ್ಷತ್ರದ ಅಧಿಪತಿ ಕೇತು ಗ್ರಹವಾಗಿರುತ್ತದೆ. ನಿವೃತ್ತಿ ಇದರ ದೇವತೆಯಾಗಿರುತ್ತಾರೆ. ಈ ನಕ್ಷತ್ರವು ಧನು ರಾಶಿಯಲ್ಲಿ ಬರುವುದು. ಈ ರಾಶಿಯ ಅಧಿಪತಿ ಗುರು ಆಗಿರುತ್ತಾರೆ. ಮೂಲ ಅಂದರೆ ಬೇರು, ಈ ನಕ್ಷತ್ರದ ಸಂಕೇತ. ಸಾಮಾನ್ಯವಾಗಿ ಮೂಲಾ ನಕ್ಷತ್ರದ ಹೆಸರು ಕೇಳಿದರೆ ಬಹಳ ಅಪಾರ್ಥ, ಪೂರ್ವಕಲ್ಪಿತ, ತಮಗೆ ತಾವೇ ರಚಿಸಿಕೊಂಡು ವಿರೋಧಾಭಾಸವಾಗಿ ನಕಾರಾತ್ಮಕ ಅಭಿಪ್ರಾಯವನ್ನು ಮಂಡಿಸುವವರ ಸಂಖ್ಯೆ ಇಂದು ಹೆಚ್ಚಾಗಿದೆ. ಯಾವುದೇ ನಕ್ಷತ್ರಗಳಲ್ಲಿ ಧನಾತ್ಮಕ ಶಕ್ತಿಯ ಜೊತೆಗೆ ನಕಾರಾತ್ಮಕ ಶಕ್ತಿಯೂ ಇರುತ್ತದೆ. ಯಾವ ರಾಶಿಯು ಹಾಗೂ ಯಾವ ನಕ್ಷತ್ರವಾದ ವ್ಯಕ್ತಿಯು ಪರಿಪೂರ್ಣನಲ್ಲ. ಹಾಗೆಯೇ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಮಾತ್ರಕ್ಕೆ ಕೆಟ್ಟದು ಆಗುವುದಕ್ಕೆ ಸಾಧ್ಯವಿರುವುದಿಲ್ಲ. ಜಾತಕದಲ್ಲಿ ಶುಭಯೋಗವಿದ್ದರೆ ದೋಷಗಳು ಪರಿಪೂರ್ಣವಾಗಿ ನಾಶವಾಗಿ ಶುಭ ಫಲ ನೀಡುವುದು. ಈ ಮೂಲಾ ನಕ್ಷತ್ರದಲ್ಲಿ ರಾಮಬಂಟ ಹನುಮಾನ್, ವಿದ್ಯಾದೇವತೆಯಾದ ಸರಸ್ವತಿ, ಅಸುರಾಧಿಪತಿಯಾದ ರಾವಣ ಜನಿಸಿರುವುದು ನೆನಪಿನಲ್ಲಿಡಿ. ಧನು ರಾಶಿಯ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಅತಿ ದೀರ್ಘವಾದ ಹಾಗೂ ಕತ್ತನ್ನು ಹೊಂದಿರುತ್ತಾರೆ. ಮುಖವನ್ನು ಸಹ ದೀರ್ಘವಾಗಿ ಹೊಂದಿರುತ್ತಾರೆ. ದಪ್ಪನೆ ಭುಜ, ಕೈ ಬೆರಳು ಉದ್ದ, ಹಣೆಯ ಮಧ್ಯಭಾಗದಲ್ಲಿ 2 ಗೆರೆ ಮೂಡಿರುವುದು, ದೊಡ್ಡದಾದ ಮುಂದಿನ 2 ಹಲ್ಲುಗಳು, ತುಟಿಯು ಸ್ವಲ್ಪ ದಪ್ಪದಾಗಿ ಇರುವುದು. ಬೆನ್ನು ಯಾವಾಗಲೂ ಸ್ಥಿರವಾಗಿರದೆ ನಿಲ್ಲುವಾಗ ಕೂರುವಾಗ ಬಿಲ್ಲಿನ ಆಕಾರದಲ್ಲಿ ಬಗ್ಗಿರುತ್ತದೆ. ಈ ನಕ್ಷತ್ರದ ಅಕ್ಷರಗಳು ಎ, ಯೋ, ಬ, ಬಿ ಇಂದ ಪ್ರಾರಂಭವಾಗುವುದು. ಜ್ಯೇಷ್ಠ ನಕ್ಷತ್ರದ ಅಂತ್ಯದ 1 ಗಳಿಗೆ, ಮೂಲಾ ನಕ್ಷತ್ರದ ಮೊದಲ 1 ಗಳಿಗೆಯಲ್ಲಿ ಅಭುಕ್ತ ಮೂಲ ದೋಷವೆನಿಸುವುದು. ಇದಕ್ಕೆ ಶಾಂತಿ ಅವಶ್ಯಕ. ಮೂಲಾ ನಕ್ಷತ್ರದ 1ನೇ ಪಾದ ತಂದೆಗೆ, 2ನೇ ಪಾದ ತಾಯಿಗೆ, 3ನೇ ಪಾದ ಧನಕ್ಕೆ ತೊಂದರೆ ಇದ್ದರೆ 4ನೇ ಪಾದ ಶುಭ ಫಲ ನೀಡುವುದು. ಹೆಣ್ಣು ಮಕ್ಕಳಿಗೆ ಮೂಲಾ ನಕ್ಷತ್ರದ 1ನೇ ಪಾದ ಹಾಗೂ 4ನೇ ಪಾದದಲ್ಲಿ ಜನನವಾದರೆ ಮಾತ್ರ ದೋಷವಿರುತ್ತದೆ. ಅಂದಹಾಗೆ ಇಲ್ಲಿ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಇದಕ್ಕೆ ಪರಿಹಾರವಾಗಿ ಹುಟ್ಟಿದಾಗ ಗೋಮುಖ ಪ್ರಸವ ಶಾಂತಿ ಮಾಡಿಸಿದರೆ ದೋಷ ಪರಿಹಾರವಾಗುವುದು. ಈ ಮೂಲಾ ನಕ್ಷತ್ರದಲ್ಲೇ ರಾಮಬಂಟ ಹನುಮಾನ್, ವಿದ್ಯಾದೇವತೆಯಾದ ಸರಸ್ವತಿ ಹಾಗೂ ಅಸುರಾಧಿಪತಿಯಾದ ರಾವಣನು ಜನಿಸಿದ್ದು. ಹುಟ್ಟಿದಾಗ ಗೋಮುಖ ಪ್ರಸವ ಶಾಂತಿ ಮಾಡಿಸುವುದಕ್ಕೆ ಆಗದಿದ್ದಲ್ಲಿ, ಇಲ್ಲ ಮಾಹಿತಿ ಕೊರತೆಯಿಂದ ಆಗದಿದ್ದಲ್ಲಿ ಗೋಮಾತೆಗೆ ಯಥಾಶಕ್ತಿ ಆಹಾರ ನೀಡುವುದು, ಗೋಶಾಲೆಯಲ್ಲಿ ಗೋಸೇವೆ ಮಾಡುವುದರಿಂದ ಈ ದೋಷ ಪರಿಹಾರವಾಗುವುದು. ಇದಲ್ಲದೆ ಮೂಲಾ ನಕ್ಷತ್ರ ದೋಷವೆಂದು ವಿವಾಹ ಸಮಯದಲ್ಲಿ ತಿರಸ್ಕರಿಸುವುದು ಮಾಹಿತಿ ಕೊರತೆ ಹಾಗೂ ಸಂಪೂರ್ಣ ಜಾತಕ ಪರಿಶೀಲನೆ ಮಾಡದೆ ನಕ್ಷತ್ರ ನೋಡಿ ಹೇಳುವುದರ ಫಲವೇ ಆಗಿರುತ್ತದೆ. ಮೂಲಾ ನಕ್ಷತ್ರದವರು ಜಾತಕದಲ್ಲಿ 100ಕ್ಕೆ 94% ಸಂಪೂರ್ಣ ದೋಷ ಮುಕ್ತವಾಗಿರುತ್ತದೆ. ಜಾತಕದಲ್ಲಿ ಶುಭಯೋಗವಿದ್ದರೆ ಎಲ್ಲಾ ದೋಷಗಳು ನಾಶವಾಗುವುದು. ಆದ್ದರಿಂದ ಜಾತಕ ಪರಿಶೀಲನೆ ಸಂಪೂರ್ಣವಾಗಿ ನೋಡಿದ ನಂತರವೇ ಶಾಸ್ತ್ರಸಮ್ಮತ ನಿರ್ಧಾರವನ್ನು ನಯವಾಗಿ ಹೇಳುವುದ ಹೊರತು ಕಠಿಣವಾಗಿ ಅಲ್ಲ. ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅದೃಶ್ಯ ಅಗೋಚರ ಶಕ್ತಿ ಬೆನ್ನಿಗೆ ಸದಾ ರಕ್ಷಣೆಯಾಗಿ ನಿಂತಿರುತ್ತದೆ. ಮೂಲಾ ನಕ್ಷತ್ರದಲ್ಲಿ ಋತುಮತಿಯಾದರೆ ಸೌಭಾಗ್ಯವತಿಯಾಗಿ ಉತ್ತಮ ಸುಖ ಭೋಗ, ಪತಿಯಲ್ಲಿ ಪ್ರೀತಿ ವಿಶ್ವಾಸ ಇಡುವರು. ಅಲ್ಲದೆ ಪುತ್ರವತಿಯಾಗಿ ಗುರು ಹಿರಿಯರಲ್ಲಿ ಧಾರ್ಮಿಕತೆಯಲ್ಲಿ ನಿಷ್ಠೆಯಿಂದ ಇರುತ್ತಾರೆ. ಸರ್ವ ಕಷ್ಟಗಳಲ್ಲಿ ಪರಿಹಾರವನ್ನು ಹುಡುಕುವುದರಲ್ಲಿ ನಿಪುಣೆಯಾಗಿರುತ್ತಾರೆ.
ಈ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಅತೀಂದ್ರಿಯ ಶಕ್ತಿಯನ್ನು ಸ್ವಲ್ಪ ಹೆಚ್ಚಾಗಿ ಪಡೆದಿರುತ್ತಾರೆ. ಮುಂದಾಗುವ ಘಟನೆಯು ಇವರಿಗೆ ಕನಸಿನ ಮುಖಾಂತರ, ಶಕುನದ ಮುಖಾಂತರ, ಇಲ್ಲ ಏಕಾಏಕಿ ತಾವು ಆಡುವ ಮಾತಿನಿಂದ ಅದು ಸತ್ಯವಾಗಿ ಗೋಚರಿಸುವುದು. ಇವರಿಗೆ ಅದ್ಭುತವಾದ ಎದುರಿಗಿನ ವ್ಯಕ್ತಿಯು ಕಪಟಿಯೇ, ಮೋಸಗಾರನೇ, ನಂಬಿಕೆ ದ್ರೋಹಿಯೇ, ವಂಚಕನೇ, ನಾಟಕಗಾರನೇ, ಆಷಾಢ ಭೂತಿತನ ಹೊಂದಿರುವವರೇ, ಯಾವ ಕಾರಣಕ್ಕಾಗಿ ಮುಂದೆ ಯಾವ ಮಾತು ಆಡುವರು, ಅವರ ಮಾತಿನ ಮರ್ಮವನ್ನು ಇವರು ಕ್ಷಣದಲ್ಲಿ ಕಂಡುಹಿಡಿಯುವ ಗುಣವನ್ನು ಹೊಂದಿರುತ್ತಾರೆ. ಇವರು ಎಂದಿಗೂ ಇಟ್ಟ ಗುರಿ ತಪ್ಪದವರು. ಇಟ್ಟ ಗುರಿಗೆ ಸಮಯ ಬರುವ ತನಕ ಕಾಯ್ದು ಬಾಣ ಬಿಡುವರು. ಶತ್ರುಗಳು ಇವರ ವಿರುದ್ಧ ಸೋಲನ್ನು ಅನುಭವಿಸುವರು. ಇವರು ಸಣ್ಣ ಪುಟ್ಟ ಯೋಜನೆಗಳನ್ನು ಮಾಡುವುದಿಲ್ಲ. ಒಡೆದರೆ ಆನೆಯನ್ನೇ ಒಡೆಯಬೇಕು ಎಂಬ ನಿಲುವಿಗೆ ಸಣ್ಣ ಪುಟ್ಟದಕ್ಕೆ ಆಸೆ ಪಡುವುದಿಲ್ಲ. ಇವರು ಜೀವಮಾನ ಪೂರ್ತಿ ಯಾವಾಗಲೂ ಧನವಂತರಾಗಿಯೇ ಇರುತ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರುವುದು, ಇಲ್ಲವೇ ಹಣಕಾಸು ವ್ಯವಸ್ಥೆಯನ್ನು ಮಾಡಿಕೊಳ್ಳುವವರಾಗಿರುತ್ತಾರೆ. ಮೂಲ ನಕ್ಷತ್ರದವರು ಅತಿ ಹೆಚ್ಚು ವಿದ್ಯಾವಂತರು, ಬುದ್ಧಿವಂತರು ಆಗಿರುತ್ತಾರೆ. ಜಾತಕದಲ್ಲಿ ಯಾವುದೇ ದೋಷವಿದ್ದರೆ ವಿದ್ಯೆ ಅತಿ ಹೆಚ್ಚಾಗಿ ಇರುತ್ತದೆ, ಇಲ್ಲವೇ ಬದಲಾಗಿ ಬುದ್ಧಿ ಅತಿ ಹೆಚ್ಚಾಗಿ ಇರುವುದು. ಇವರು ದಾನ ಧರ್ಮ ಸಹಾಯ ಹಸ್ತವನ್ನು ಚಾಚುವುದರಲ್ಲಿ, ಬಡವರಿಗೆ, ಶೋಷಿತ ವರ್ಗದವರಿಗೆ ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈಯಾಗಿರುತ್ತಾರೆ. ಸ್ನೇಹಕ್ಕಾಗಿ ತಮ್ಮ ಜೀವನವನ್ನು ಪಣವಿಡುವ ನಕ್ಷತ್ರವಾಗಿರುತ್ತೆ. ಹಾಗೂ ತ್ಯಾಗಕ್ಕೂ ಇವರು ಎತ್ತಿದ ಕೈಯಾಗಿರುತ್ತಾರೆ. ಖಾಲಿ ಇರುವ ಅಂಗಡಿ, ವ್ಯಾಪಾರ ಸ್ಥಳದಲ್ಲಿ ಇವರು ಕಾಲಿಟ್ಟ ಸಮಯದಲ್ಲಿ ಜೇನುನೊಣದಂತೆ ಗ್ರಾಹಕರು ಬರುತ್ತಾರೆ. ಒಂದು ಲೆಕ್ಕದಲ್ಲಿ ಇವರ ಕಾಲು ಗೋಲ್ಡನ್ ಲೆಗ್ಗೆ ಸಮಾನವಾಗಿರುತ್ತದೆ. ಇದು ನಿಮ್ಮ ಅನುಭವಕ್ಕೂ ಬಂದಿರುವುದು ಅನಿಸುತ್ತದೆ. ಯೋಚಿಸಿ ನೋಡಿ. ಮೂಲ ನಕ್ಷತ್ರದವರು ತಮ್ಮ ಹಿಂದಿನ ಜನ್ಮದ ಬಾಕಿ ಕೆಲಸವನ್ನು ಸಂಪೂರ್ಣವಾಗಿ ಮಾಡಲು ಜನಿಸಿ ಬಂದವರಾಗಿರುತ್ತಾರೆ. ಹಳೆಯದನ್ನು ಅಳಿಸಿ ಹೊಸದಾಗಿ ಸೃಷ್ಟಿ ಮಾಡುವ ಕಲೆ ಇವರದಾಗಿರುತ್ತದೆ. ಪದೇ ಪದೇ ಮನಸ್ಸು ಒಡೆದು ಚೂರು ಚೂರು ಆದರೂ ಪುನಃ ಪುನಃ ಫಿನಿಕ್ಸ್ ಪಕ್ಷಿಯಂತೆ ಬೆಂಕಿಯಿಂದ ಎದ್ದು ಬರುವ ಹೊಸ ಹೊಸ ರೂಪದಲ್ಲಿ ಇವರು ಹೆಚ್ಚಿನ ಆತ್ಮವಿಶ್ವಾಸದೊಂದಿಗೆ ಬರುತ್ತಾರೆ. ಇವರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ, ಪ್ರವಚನದಲ್ಲಿ, ದೇವಾಲಯದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೈಶ್ವರ್ಯ ಲಭಿಸುವುದು. ಜನರು ಇವರನ್ನು ಅತಿ ರಹಸ್ಯ ಮನುಷ್ಯ, ಅಪಾಯಕಾರಿ ಮನುಷ್ಯ ನಂಬುವುದಕ್ಕೆ ಹಿಂದೆ ಮುಂದೆ ನೋಡಿದರೂ ನಿಧಾನವಾಗಿ ಇವರು ತಮ್ಮ ಆಪ್ತ ಸ್ನೇಹಿತನಾಗಿ ಮಾಡಿಕೊಳ್ಳುವುದು. ಯಾಕೆಂದರೆ ಇವರಲ್ಲಿ ಕಲ್ಮಶವಿರುವುದಿಲ್ಲ. ಜನರ ಮನಸ್ಸಿನಲ್ಲಿ ಕಲ್ಮಶ ಹೆಚ್ಚಾಗಿ ಇರುತ್ತದೆ. ಇವರು ಮನೋವೈಜ್ಞಾನಿಕ ಮಾರ್ಗದರ್ಶಿ, ಟೀಚರ್, CA, ಪ್ರವಚನಗಾರರು, ಜ್ಯೋತಿಷಿ, ರಾಜಕೀಯ, ಪರ್ಸನಲ್ PA, ಇಂಜಿನಿಯರಿಂಗ್, ರಿಸರ್ಚ್ ಫೀಲ್ಡ್, ಈವೆಂಟ್ ಮ್ಯಾನೇಜ್ಮೆಂಟ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ರೈಟರ್, ಪುರೋಹಿತರು, ದೇವಸ್ಥಾನ ಟ್ರಸ್ಟಿ ಕೆಲಸವನ್ನು ಇವರು ಮಾಡಬಹುದಾಗಿದೆ. ಇವರ ಒಂದು ಮಾತಿನಿಂದ ವ್ಯಕ್ತಿಯ ಜೀವನ ಬದಲಿಸುವ ಶಕ್ತಿ ಇವರಲ್ಲಿ ಇರುತ್ತದೆ. ಇವರ ಅಭಿವೃದ್ಧಿ ಪೂರ್ವಾರ್ಧಕ್ಕಿಂತ ಉತ್ತರಾರ್ಧದಲ್ಲಿ ಅತಿ ಹೆಚ್ಚು ಅನುಕೂಲವಾಗಿರುತ್ತದೆ. ಇವರು ಹುಟ್ಟಿದ ಪ್ರದೇಶದಿಂದ ದೂರ ಇದ್ದರೆ ಇವರ ಅಭಿವೃದ್ಧಿ ಇವರಿಗೆ ಹೆಚ್ಚು. ವಿವಾಹದ ನಂತರವೇ ಅಭಿವೃದ್ಧಿಗೆ ವೇಗ ದೊರೆಯುವುದು. ಸಂತಾನ, ವಾಹನ ಸೌಕರ್ಯ, ಪಿತ್ರಾರ್ಜಿತ, ಸ್ವಯಾರ್ಜಿತ ಆಸ್ತಿ ದೊರೆಯುವುದು. ಇವರುಗಳು ಹಲವಾರು ಸಂಬಂಧ, ವಸ್ತು, ಬಾಂಧವ್ಯ ಕಳೆದುಕೊಂಡ ನಂತರವೇ ಪುನಃ ಅಭಿವೃದ್ಧಿಯಾಗುವರು. ಈ ಸಮಯದಲ್ಲಿ ಕಾಳಿ ದೇವಿಯ ದರ್ಶನ ಪಡೆಯುವುದು. ಇವರಿಗೆ ಲಕ್ಕಿ ಗಿಡ, ಬ್ಯಾಂಬೋ ಅಂದರೆ ಬಿದಿರಿನ ಗಿಡ, ಮನೆಯ ರೂಮಿನಲ್ಲಿ ಮಲಗುವ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಚಂಚಲ ಚಿತ್ತ ಮನಸ್ಸು ಹತೋಟಿಗೆ ಬರುವುದು. ಪುಷ್ಯರಾಗ, ಕ್ಯಾಟೈ ಅರಳನ್ನು ಧರಿಸುವುದು, ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು, ನಾಯಿಗಳಿಗೆ ಹಾಲನ್ನು ಹಾಕುವುದು, ಕೋಳಿ ಮತ್ತು ಹದ್ದುಗಳಿಗೆ ಆಹಾರ ನೀಡುವುದು ನಿಮಗೆ ಶುಭವನ್ನು ತರುವುದು. ದಕ್ಷಿಣಾಮೂರ್ತಿಯನ್ನು ಪ್ರತಿ ಸೋಮವಾರ ಅಥವಾ ಗುರುವಾರ ದರ್ಶನ ಮಾಡುವುದು ಇನ್ನೂ ಶುಭ ತರುವುದು. ಸಾಧ್ಯವಾದರೆ ಚಂಡಿಕೇಶ್ವರ, ಈಶ್ವರ, ಗಣೇಶ,
ದೇವರನ್ನು ದರ್ಶನ ಮಾಡುವುದು. ಸಾಧ್ಯವಾದಾಗ ಗಂಗಾ ಸ್ನಾನ ಮಾಡುವುದು ಇನ್ನೂ ಯಶಸ್ಸನ್ನು ತಮಗೆ ತಂದುಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.